ಹೇಗೆ ಸ್ತುತಿಸಬೇಕು, ಹೇಗೆ ವಂದಿಸಬೇಕು, ಹೇಗೆ ಆರಾಧಿಸಬೇಕು, ಈ ಕೀರ್ತನೆ ನಮಗೆ ಹೇಳ್ತದೆ. ಏಕೆಂದರೆ ಇದು ಆಸಫ್ ಇದು ಈಸ್ ಎ ಮ್ಯೂಸಿಕ್ ಲೀಡರ್. ಅಂದರೆ ದೇವರನ್ನು ಸ್ತುತಿಸಲು ಕೊಂಡಾಡಲು ದಾವಿದಾರಸನನ್ನು ಆರಿಸಿ ಅವನನ್ನು ಮಾಡಿದ್ದರಿಂದ ದೇವರನ್ನು ಹೇಗೆ ಸ್ತುತಿಸಬೇಕಂತ ಮೊನ್ನೆ ತಾನೇ ಬ್ರದರ್ ಹೇಳಿದರು. ತೀರ್ಪು ಮೊದಲನೇ 2 ಪಾಯಿಂಟ್ ಇದೆ, ತೀರ್ಪು ಕೊಡಲು ದೇವರು ಬರ್ತಾರೆ, ದೇವರೇ ಬರ್ತಾರೆ. ಸೊ ಇನ್ನೊಂದು ಏನು, ಕೃತಜ್ಞತಾ ಬಲಿ ಅರ್ಪಿಸುವ ತೀರ್ಪು. ಹೇಗೆಲ್ಲ ನಾವು ಕೃತಜ್ಞ ಬಲಿಯಲ್ಲಿ ಅರ್ಪಿಸುವಾಗ ತೀರ್ಪು ಕೊಡುವವರು ಅವರೇ ಆಗಿದ್ದಾರೆ. ಸೊ ಇದರಲ್ಲಿ ಒಂದು 4 ಭಾಗ ಕೂಡ ಮಾಡಬಹುದು. ಮೊದಲನೇ 1 ರಿಂದ 6 ನಮಗೆ ಜಡ್ಜ್ಮೆಂಟ್, ದೇವರು ಜಡ್ಜ್ಮೆಂಟ್ ಕೊಡ್ತಾರೆ, ತೀರ್ಪು ಕೊಡ್ತಾರೆ. 7 ರಿಂದ 15 ಹೇಗೆ ಎಲ್ಲ ನಾವು ಬಲಿದ ಅರ್ಪಿಸ್ತೇವೆ, ದ ಇಶ್ಯೂ ಆಫ್ ಸ್ಯಾಕ್ರಿಫೈಸ್, ಹೇಗೆ ಎಲ್ಲ ಅರ್ಪಿಸೋದು ದೇವರು ನಮ್ಮನ್ನು ಹೇಗೆ ಎಲ್ಲ ಅರ್ಪಿಸ್ತಾರೆ ಅಂತೇಳಿ ನಮ್ಮನ್ನು ಮತ್ತು 3ನೇ ಅಂಶ ಇದ್ರೆ 16 ರಿಂದ 23 ರೆಬ್ಯೂಕ್ ಆಫ್ ದೋಸ್ ಹೂ ಡು ನಾಟ್ ಒಬೇ ಗಾಡ್. ದೇವರನ್ನು ಯಾರು ಒಬೇ ಅಂದರೆ ಅವರನ್ನು ಚಿತ್ತವನ್ನು ಯಾರು ನೆರವೇರಿಸ್ತಾರೆ ಅದಕ್ಕೆ ದೇವರು ಅವರನ್ನು ತೆಗೊಳ್ತಾರೆ. ಅದು 16 ರಿಂದ 21ರಲ್ಲಿದೆ. ಮತ್ತು 20 ರಿಂದ 23 ಸಮರೈಸಿಂಗ್ ದ ಕನ್ಕ್ಲೂಷನ್. ಸೊ ಯಾರು ಸತ್ಯ ಸನ್ಮಾರ್ಗದ ನಡೆಯಬೇಕೆಂದು ನಮಗೆ ದೇವರನ್ನೇ ನಮ್ಮನ್ನು ತಿದ್ದುತ್ತಾರೆ. ಅದಕ್ಕೋಸ್ಕರ ಇದನ್ನು ನಾವು ಸರಿಯಾಗಿ ಅರ್ಥೈಸಿ ನಾವು ಈ ಕೀರ್ತನೆಯನ್ನು ನಾವು ಧ್ಯಾನಿಸೋಣ. ಅದೇ ಈಗ ವಾಕ್ಯ 8ರಿಂದ ಓದಿ. 8ರಿಂದ ನಿನ್ನ ಬಲಿಯರ್ಪಣೆಯನ್ನು ನಾ ತಪ್ಪಿಸೆನ್ನುತ್ತಿಲ್ಲ, ನನ್ನ ಮುಂದಿದೆ ಸತತ ನಿನ್ನ ದಹನ ಬಲಿಗಳೆಲ್ಲ. ನಾ ಕೋರುವುದು ನಿನ್ನ ಮನೆಯ ಹೋರಿಗಳನ್ನಲ್ಲ, ನಾ ಬಯಸುವುದು ನಿನ್ನ ಮಂದೆಯ ಹೋತಗಳನ್ನಲ್ಲ. ಕಾಡಿನಲ್ಲಿರುವ ಮೃಗ ಜಂತುಗಳೆಲ್ಲ ನನ್ನವೇ, ಗುಡ್ಡದಲ್ಲಿರುವ ಸಹಸ್ರಾರು ಪಶುಗಳು ನನ್ನವೇ. ನಾ ಬಲ್ಲೆ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನೆಲ್ಲ, ನನಗೆ ಸೇರಿವೆ ಹಡವೆಯಲ್ಲಿ ಓಡಾಡುವ ಜೀವ ಜಂತುಗಳೆಲ್ಲ. ನನಗೆ ಹಸಿವಾದರೆ ನಿಮಗೆ ತಿಳಿಸಬೇಕಿಲ್ಲ, ಜಗವು ಅದರಲ್ಲಿರುವುದೆಲ್ಲವೂ ನನ್ನದಾಗಿದೆಯಲ್ಲ. ಹೋರಿಗಳ ಮಾಂಸವನ್ನ ಭುಜಿಸುವುದುಂಟೆ, ಓತಗಳ ರಕ್ತವನ್ನ ಕುಡಿಯುವುದುಂಟೆ. ದೇವರಿಗೆ ಧನ್ಯವಾದವೇ ನಿನ್ನ ಬಲಿ ಅರ್ಪಣೆಯಾಗಿರಲಿ. ಪರಾತ್ಪರನಿಗೆ ಮಾಡಿದ ಹರಕೆಗಳು ಸಮರ್ಪಿತವಾಗಲಿ. ಕಷ್ಟದಲ್ಲಿ ಮೊರೆ ಇಡೆ ನೆರವಾಗುವೆ. ಸಾಕು, ಇಷ್ಟು ಸಾಕು, ಈಗ ಇಷ್ಟು ಸಾಕು. ಸೊ ಈ ಕೀರ್ತನೆ ನಮಗೆ ಸರಿಯಾಗಿ ಹೇಳ್ತದೆ ಯಾವುದೆಲ್ಲ, ಯಾಕೆ ಇದೆಲ್ಲ ಹೇಳ್ತದೆ ಅಂದರೆ ಎಲ್ಲವೂ ದೇವರದೇ, ದೇವರು ಸೃಷ್ಟಿಸಿದ್ದು, ಅವರಿಗೆ ನಮ್ಮಿಂದ ಏನು ಅಗತ್ಯ ಇಲ್ಲ. ಅದಕ್ಕೋಸ್ಕರ ನಾವು ನಾನು ನಿನಗೆ ಯಾವ ಅನ್ಯಾಯ ಮಾಡಲಿಲ್ಲ, ನೀನು ಈಗ ನನ್ನ ವಿರೋಧವಾಗಿ ನೀನು ಅನ್ಯಾಯವಾಗಿ ಮಾಡಿದ್ದಾಯಿತು. ನ್ಯಾಯಸ್ಥಾಪಕದ ಸರ್ವೇಶ್ವರ ಸ್ವಾಮಿಯೇ ಇವತ್ತು ಇಸ್ರಾಯೇಲರಿಗೂ ಅಮೋನಿಯರಿಗೂ ಮಧ್ಯೆ ನ್ಯಾಯ ತೀರಿಸಲಿ ಎಂದು ಹೇಳಿಸಿದನು. ಅದು ನಾವು ಜಡ್ಜಸ್ 11ನೇ ಅಧ್ಯಾಯದಲ್ಲಿ 27 ವಾಕ್ಯ ಓದ್ತೇವೆ. ಸೊ ನಮಗೆ ದೇವರೇ ಜಡ್ಜ್ ಆಗಿ ಬರ್ತಾರೆ. ನಾವು ಹೇಗೆ ಜೀವಿಸಬೇಕೆಂದು ನಮಗೆ ಇಸ್ರಾಯೇಲರಿಗೆ ಇದು ಅವರು ಕೆರಕೊಟ್ಟದ್ದು. ಆ ಇಸ್ರಾಯೇಲಿಗೆ ಹೇಗೆ ಇಸ್ರಾಯೇಲರನ್ನು ಸರಿಯಾಗಿ ಹೇಗೆ ದೇವರ ಆರಿಸಿದ ಜನಾಂಗನು ಹೇಗೆ ನ್ಯಾಯಯುತವಾಗಿ ಜೀವಿಸಬೇಕೆಂದು ನ್ಯಾಯಸ್ಥಾಪಕರ ಅಧ್ಯಾಯದಲ್ಲಿ 11:27 ನಮಗೆ ತಿಳಿಸ್ತದೆ. ಮತ್ತು ಎಕ್ಸೋಡಸ್ 22ನಲ್ಲಿ ನಾನೇ ನಿನ್ನ ದೇವರಾದ ಸರ್ವೇಶ್ವರ, ಗುಲಾಮತನದಲ್ಲಿದ್ದ ನಿನ್ನನ್ನು ಈಜಿಪ್ಟಿಂದ ಬಿಡುಗಡೆ ಮಾಡಿದವನು. ಸೊ ನಮಗೆ ಆ ಇಸ್ರಾಯೇಲ್ ಜನಾಂಗವನ್ನು ಬಿಡುಗಡೆ ಮಾಡಿದವರು ಯಾರು? ದೇವರ ಸರ್ವೇಶ್ವರನೇ ಗುಲಾಮದಲ್ಲಿ ಈಜಿಪ್ಟಿನಿಂದ ಬಿಡುಗಡೆ ಮಾಡಿದರು. ಅದಕ್ಕೋಸ್ಕರ ಸರ್ವೇಶ್ವರನ್ನು ಆರಾಧಿಸಬೇಕು, ಸ್ತುತಿಸಬೇಕು ಎಂದು ದೇವರ ವಾಕ್ಯವನ್ನು ಅವರಿಗೆ ಬೋಧಿಸಿದರು. ಅದನ್ನು ಈಗ ನಮಗೂ ಕೂಡ ಅದು ಅನ್ವಯಿಸುತ್ತದೆ. ಆರಿಸಿದ ಜನಾಂಗ, ನಾವು ಕೂಡ ಆರಿಸಿದ ಜನಾಂಗ. 1 ಪೀಟರ್ 2 ನಾವು ಕೂಡ ಆರಿಸಿದ ಜನಾಂಗ. ನಮ್ಮನ್ನು ಕೂಡ ಕತ್ತಲೆಯಿಂದ ಮತ್ತು ಪಾಪದಿಂದ ಮುಕ್ತ ಮಾಡಿದ್ದು ಯೇಸು ನಮ್ಮನ್ನು ಮುಕ್ತ ಮಾಡಿದ್ದಾರೆ. ಆದರೆ ಅಲ್ಲಿ ದೇವರ ವಾಕ್ಯ ಇದರಲ್ಲಿಗೆ ಹೇಳಿದ್ದು ಈಗ ನಾವು ಕೂಡ ಅನ್ವಯಿಸಿ ಜೀವಿಸಬೇಕು. ಮತ್ತು 8ನೇ ಮತ್ತು 9ನೇ ವಾಕ್ಯಕ್ಕೆ ನಾವು ಇಬ್ರಿಗರ ಬರೆದ ಪತ್ರದಲ್ಲಿ
10ನೇ ಅಧ್ಯಾಯ 5ರಿಂದ 10 ಓದೋಣ. ಇಬ್ರಿಗರ ಬರೆದ ಪತ್ರದಲ್ಲಿ 5ರಿಂದ 10. Hebrew chapter 10 verses 5 to 10. ಯಾಕೆಂದರೆ ಈಗ ಅರ್ಪಣೆಯಾಗೋದು ಪ್ರಾಣಿಗಳ ರಕ್ತದಿಂದಲ್ಲ, ನಮ್ಮ ಯೇಸು ಕ್ರಿಸ್ತರ. ಅದನ್ನು ಓದಿ. ಆದ್ದರಿಂದಲೇ ಭೂಲೋಕಕ್ಕೆ ಬರಲಿದ್ದ ಕ್ರಿಸ್ತ ಯೇಸು ದೇವರಿಗೆ ಇಂತೆಂದರು, ಬಲಿಯರ್ಪಣೆಗಳು ಕಾಣಿಕೆಗಳು ನಿಮಗೆ ಬೇಡವಾದವು ಎಂದೇ ಅಣಿ ಮಾಡಿ ಕೊಟ್ಟಿರಿ. ನನಗೆ ದೇಹವೊಂದನ್ನು, ಸರ್ವಾಂಗ ಹೋಮಗಳು ಪಾಪ ಪರಿಹಾರಕ ಬಲಿಗಳು ನಿಮಗೆ ತರಲಿಲ್ಲ ತೃಪ್ತಿಯನ್ನು. ಆಗ ಇಂತೆಂದೇ ನಾನು ಗ್ರಂಥದಲ್ಲಿ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿರುವಂತೆ, ಓ ದೇವ, ಇಗೋ ನಾ ಬಂದೆ, ನಿನ್ನ ಚಿತ್ತವನ್ನು ನೆರವೇರಿಸಲೆಂದೆ. ಧರ್ಮಶಾಸ್ತ್ರದ ವಿಧಿಗನುಸಾರ ಅರ್ಪಿಸಲಾಗುತ್ತಿದ್ದವಾದರೂ ಬಲಿ ಅರ್ಪಣೆಗಳು ಕಾಣಿಕೆಗಳು ದಹನ ಬಲಿಗಳು ಮತ್ತು ಪಾಪ ಪರಿಹಾರ ಬಲಿಗಳು ನಿಮಗೆ ಬೇಡವಾದವು. ಇವು ಯಾವುದು ನಿಮಗೆ ತೃಪ್ತಿಯನ್ನು ತರಲಿಲ್ಲ ತೃಪ್ತಿಯನ್ನು ಎಂದು ಮೊದಲೇ ಹೇಳುತ್ತಾರೆ. ಅನಂತರ ಇಗೋ ನಾ ಬಂದೆ, ನಿಮ್ಮ ಚಿತ್ತವನ್ನು ನೆರವೇರಿಸೆಂದು ಎನ್ನುತ್ತಾರೆ. ಹೀಗೆ ಹೊಸದನ್ನು ಸ್ಥಾಪಿಸಲು ಹಳೆಯದನ್ನು ರದ್ದು ಮಾಡಿದ್ದಾರೆ. ಯೇಸು ಕ್ರಿಸ್ತರು ಒಮ್ಮೆಗೆ ಎಲ್ಲ ಕಾಲಕ್ಕೂ ತಮ್ಮ ದೇಹವನ್ನು ಸಮರ್ಪಿಸಿ ದೇವರ ಚಿತ್ತವನ್ನು ನೆರವೇರಿಸುವುದಲ್ಲೇ ನಾವು ಪುನೀತರಾಗಿದ್ದೇವೆ. ಅದಕ್ಕೋಸ್ಕರ ಯಾವ ಬಲಿ ಅರ್ಪಣೆಯು ನಮ್ಮದು ಮೊದಲ ಯೇಸು ಬರುವ ತನಕ ಯಾವುದೆಲ್ಲ ಬಲಿ ಅರ್ಪಣೆ ಆಗ್ತಿತ್ತು? ಹೋರಿಗಳು, ಓತಗಳು, ಕುರಿಗಳು, ಪಕ್ಷಿಗಳು, ಇದೆಲ್ಲ ಆಗ್ತಿತ್ತು. ಆದರೆ ಯೇಸು ಬಂದ ಮೇಲೆ ಇದೆಲ್ಲ ರದ್ದಾಗಿದೆ. ಯೇಸುವಿನ ಒಂದೇ ಬಲಿ ಸಮರ್ಪಕ ಬಲಿಯಾಗಿದೆ. ಯಾಕೆಂದರೆ he was obedient to the end. ಪಿತನ ಆಜ್ಞೆಯನ್ನು ನೆರವೇರಿಸಿ ಬಂದವರಾಗಿದ್ದಾರೆ. ಅದು ಅವರು ಸಂಪೂರ್ಣವಾಗಿ ನೆರವೇರಿಸಿದ್ದಾರೆ. ನಿನ್ನ ಬಲಿ ಅರ್ಪಣೆ ನನಗೆ ತಪ್ಪೆನಿಸಿಲ್ಲ, ನಿನ್ನ ಮುಂದೆ ಇದೆಲ್ಲ ಸತತ ನಿನ್ನ ದಾನಿ ಬಳಿಗಲ್ಲ, ನಾನು ಕೋರು ನಿನ್ನ ಮನೆಯ ಹೋರಿಗಳಿಲ್ಲ, ನಾನು ಬಯಸುವುದು ನಿನ್ನ ಮುಂದೆ ಓತೆಗಳಿಲ್ಲ. ಇದೆಲ್ಲ ಅಗತ್ಯವಾಗಿಲ್ಲ. ಯಾವುದು ಬಲಿ ಅರ್ಪಣೆಯು ಈಗ ದೇವರಿಗೆ ಅಗತ್ಯವಿಲ್ಲ. ಯಾವುದು ಬಲಿ ಅರ್ಪಣೆ ಅಗತ್ಯವಾಗಿದೆ? ಯಾವುದು ಈಗ ನಾವು ಬಲಿ ಅರ್ಪಣೆಯನ್ನು ಮಾಡ್ತೇವೆ? ಈಗ ಪ್ರತಿದಿನವೂ ನಾವು ಬಲಿ ಪೂಜೆಯಲ್ಲಿ ಯಾರನ್ನು ಅರ್ಪಿಸ್ತಾರೆ? ಯೇಸುವಿನ ಶರೀರವನ್ನು. ಸೊ ಈ ಶರೀರವನ್ನು ಅರ್ಪಿಸುವುದು ದೇವರಿಗೆ ಮಾನ್ಯವಾಗಿದೆ. ಯಾಕೆಂದು ಹೇಳಿದರೆ ಅವರ ವಿಧೇಯತನದಿಂದ. ಸೊ ಅವರು ವಿಧೇಯರಾಗಿ ನಡೆದರು, ಕಟ್ಟ ಕಡೆಯ ವಿಧೇಯರು, ದೇವರ ಆಜ್ಞೆಯನ್ನು ಮೀರದೆ. ಅದಕ್ಕೋಸ್ಕರ ನಮ್ಮನ್ನು ಕೂಡ ನಾವು ಕೂಡ ಅರ್ಪಣೆ ಮಾಡುವಾಗ ಪೂರ್ಣ ಹೃದಯದಿಂದಲೂ, ಪೂರ್ಣ ಮನಸ್ಸಿನಲ್ಲೂ, ಪೂರ್ಣ ಶಕ್ತಿಯಿಂದ, ಪೂರ್ಣ ಆತ್ಮದಿಂದಲೂ ನಾವು ಕೂಡ ಈ ಬಲಿ ಅರ್ಪಣೆಯಲ್ಲಿ ಪಾತ್ರ ವಹಿಸಬೇಕು. ಅದಕ್ಕೋಸ್ಕರ ಈ ದೇವರು ನಮ್ಮನ್ನು ಈ ಕೀರ್ತನೆ ಮುಖಾಂತರ ಮೊದಲೇ ನಮಗೆ ತಿಳಿಸಿದ್ದಾರೆ. ಅದಕ್ಕೋಸ್ಕರ ಇದೆಲ್ಲ ಯಾವುದೆಲ್ಲ ಇರುವುದು ಎಲ್ಲವೂ ದೇವರದೇ. ಅದಕ್ಕೋಸ್ಕರ ಯಾವುದು ಮಾಂಸ ಇರ್ತದೆ. ಅದಕ್ಕೋಸ್ಕರ ಬಲಿ ಅರ್ಪಣೆಯಲ್ಲಿ ಕೂಡ ಮೊದಲು ಅರ್ಪಣೆ ಮಾಡ್ತಿದ್ರು. ಯಾವುದನ್ನು ಅರ್ಪಣೆ ಮಾಡ್ತಿದ್ರು? ಪ್ರಾಣಿಗಳನ್ನು, ಪಕ್ಷಿಗಳನ್ನು ಅರ್ಪಣೆ ಮಾಡಿ ಏನ್ ಮಾಡ್ತಿದ್ರು? ಮತ್ತೆ ಅರ್ಪಣೆ ಆದ್ಮೇಲೆ ರಕ್ತವನ್ನ ಅದಾದ್ಮೇಲೆ ಅದನ್ನೇ ಅವರು ಊಟ ಮಾಡ್ತಿದ್ರು. ಅರ್ಧ ಅಂಶ ಯಾಜಕರಿಗೆ ಅರ್ಧ ಅಂಶವನ್ನು ಅದು. ಸೊ ಅರ್ಪಣೆಯ ಸಂಗತಿ ದೇವರಿಗೆ ಅಗತ್ಯ ಇಲ್ಲ. ದೇವರ ಅರ್ಪಣೆ ಮಾಡಿ ಅವರು ಜನರಿಗೆ ಅದನ್ನು ಕೊಡ್ತಿದ್ರು. ಸೊ ಅರ್ಪಣೆಯ ದೇವರಿಗೆ ಅಗತ್ಯ ಇಲ್ಲ, ಅದು ದೇವರೇ ನಮ್ಮನ್ನು ಕೊಡ್ತಾರೆ. ಈಗಲೂ ಕೂಡ ಏನಾಗ್ತದೆ, ಯೇಸುವಿನ ಬಲಿ ಅರ್ಪಣೆಯಾದಾಗ ನಾವು ಕಮ್ಮಿನನ್ನು ತೆಗೆದುಕೊಳ್ತೇವೆ, ಮತ್ತು ಅವರಿಂದ ಪ್ರೇರಿತವಾದ ಆತ್ಮಿಕ ಬಲ ನಮಗೆ ಸಿಗ್ತದೆ, ಆತ್ಮಿಕವಾಗಿ ದೈವಿಕವಾಗಿ ಸಿಗ್ತದೆ. ಅದರ ಗೊತ್ತ ಈ ಗೂಢಾರ್ಥಗಳನ್ನು ನಾವು ಅರ್ಥ ಮಾಡಬೇಕು. ಮತ್ತು ಇದನ್ನು ಮತ್ತೆ 14ನೇ ಮತ್ತು 15ನೇ ವಾಕ್ಯ ಓದಿ. 14ನೇ ಮತ್ತು ನಿಜವಾದವೇ ನಿನ್ನ ಬಲಿ ಅರ್ಪಣೆಯಾಗಿರಲಿ, ಪರಾತ್ಪರನಿಗೆ ಮಾಡಿದ ಹರಕೆಗಳು ಸಮರ್ಪಿತವಾಗಲಿ. ಕಷ್ಟದಲ್ಲಿ ಮೊರೆಯಿಡೆ ನೆರವಾಗುವೆ, ಆಗ ನೀ ನನ್ನನ್ನು ಕೊಂಡಾಡುವೆ. ಅದಕ್ಕೋಸ್ಕರ ಕೀರ್ತನೆ 116, 17 ಮತ್ತು 19 ಓದಿ. ಕೀರ್ತನೆ 116 ಮತ್ತೆ 16ನೇ ಕೀರ್ತನೆ 17ರಿಂದ 19. ನಿನಗೆ ಕೃತಜ್ಞತಾ ಬಲಿಗಳನ್ನು ಪ್ರಖ್ಯಾತಪಡಿಸುವೆನು, ಪ್ರಭುವಿನ ನಾಮವನ್ನು
ಜೆರುಸಲೇಮೇ, ನಿನ್ನ ಮಧ್ಯದಳು, ಆತನಿರುವ ಮಂದಿರದ ಅಂಗಳದಳು ತೀರಿಸುವೆನು ಆತನ ಸಭೆಯ ಸಮ್ಮುಖದಳು, ಅರ್ಪಿಸುವೆ ನಾ ಹೊತ್ತ ಹರಕೆಗಳನ್ನು. ಅರ್ಪಿಸುವೆನು ನಾವು ಹೊತ್ತ ಆರಾಧನೆಗಳನ್ನು. ಸೊ ನಮಗೆ ಇಲ್ಲಿ ಎರಡು ಇದೆ, ಒಂದು ಥ್ಯಾಂಕ್ಸ್ ಗಿವಿಂಗ್, ಇನ್ನೊಂದು ವಾವ್ ಅಂದರೆ ಹರಕೆಗಳು. ಎರಡನ್ನು ಕೂಡ ನಾವು ಮಾಡಬೇಕು. ಅದಕ್ಕೋಸ್ಕರ ನಾವು ಎಷ್ಟೋ ಸಾರಿ ನಮ್ಮ ರಿಲಿಜನ್ ಮತ್ತು ಆರಾಧನೆ ಹೊರಗನೆ ಆಚರಣೆ ಆಗಿದೆ. ಇದು ಮೊದಲು ಇಸ್ರಾಯೇಲರು ಯಹೂದರಲ್ಲಿತ್ತು, ಅವರು ಈಗ ಹೊರಗಿನ ಆಚರಣೆ ಮಾತ್ರ ಮಾಡ್ತಿದ್ರು. ಅದಕ್ಕೋಸ್ಕರ ಯೇಸು ಕೆಲವು ಸರ್ತಿ ಕಂಡೆಮ್ ಮಾಡಿದರು. ಯೇಸು ತನ್ನ ಬೋಧನೆಯಲ್ಲಿ ಕಂಡೆಮ್ ಮಾಡಿದರು. ಅದಕ್ಕೋಸ್ಕರ ನಾವು ನಮಗೂ ಕೂಡ ಈಗ ಅವರು ಕಂಡೆಮ್ ಮಾಡ್ತಾರೆ. ಏಕೆಂದರೆ ನಾವು ಕೂಡ ಹೊರಗೆ ತೋರಿಕೆಗಾಗಿ, ಎಂಥದ್ದು ತೋರಿಕೆಗಾಗಿ ಮಾತ್ರ ನಾವು ಮಾಡುವುದಾದರೆ, ಜನರು ನೋಡುವುದಕ್ಕಾಗಿ ಮಾಡುವುದಾದರೆ ಇದೆಲ್ಲ ನಮ್ಮ ಬಲಿ ಅರ್ಪಣೆಗಳು ಅಗತ್ಯ ಇಲ್ಲ. ಅದಕ್ಕೋಸ್ಕರ ಈ ಕೀರ್ತನೆ ಮುಖಾಂತರ ನಾವು ದೇವರು ಹೇಗೆ ನಾವು ಸಂಪೂರ್ಣವಾಗಿ ಕಷ್ಟಗಳು ಬಂದರೂ ಕೂಡ, ನಷ್ಟಗಳು ಬಂದರೂ ಕೂಡ ನಾವು ದೇವರಲ್ಲಿ ಅನ್ಯೋನ್ಯವಾಗಿ ಬಾಳಬೇಕು, ದೇವರನ್ನು ವಿಧೇಯರಾಗಿ ಬಾಳಬೇಕು. ವಿಧೇಯತೆಯಿಂದ ಪೂರ್ಣ ಮನಸ್ಸಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಆತ್ಮದಿಂದ ದೇವರನ್ನು ನಾವು ಕೊಂಡಾಡಬೇಕು, ಆರಾಧಿಸಬೇಕು, ಅವರ ಚಿತ್ತವನ್ನು ನೆರವೇರಿಸಬೇಕು. ದೇವರ ಚಿತ್ತ ಏನೆಂದು ಈಗ ತಾನೇ ನಮಗೆ ಆ ಪಾಠವಾಗಿದೆ, ದೇವರ ಚಿತ್ತ ಏನೆಂದೇಳಿ. ದೇವರ ಚಿತ್ತದಂತೆ ನಡೆದಾಗ ಮಾತ್ರ ನಮ್ಮ ಬಲಿ ಅರ್ಪಣೆಯು, ಇಲ್ಲದೆ ನಮ್ಮ ಬಲಿದಾನವು ಅದಕ್ಕೋಸ್ಕರ ನಾವು ಮಾಡಿದ ಹರಕೆಗಳನ್ನು, ಖಾಲಿ ಹರಕೆಗಳನ್ನು ಮಾಡಿದರೆ ದೇವರು ನಮಗೆ ಕೊಟ್ಟರೆ ಮಾತ್ರ ನಾವು ದೇವರು ಕೊಟ್ಟರೆ ಮಾತ್ರ ನಾವು ಆರಾಧಿಸ್ತೇವೆ, ಇಲ್ಲದೆ ಮಾಡಿದರೆ ಮಾತ್ರ ಅದು ಹರಕೆಗಳು ಆ ರೀತಿಯಾಗಿ ಇರಬಾರ್ದು. ನಮ್ಮಲ್ಲಿ ಸಂಪೂರ್ಣವಾಗಿ ಹೇಗೆ ನಮ್ಮ ಪೂರ್ವಜರು ವಿಶ್ವಾಸ ಇಟ್ಟರು, ದಾವೀದ ಅರಸರು ದೇವರಲ್ಲಿ ವಿಶ್ವಾಸ ಇಟ್ಟನು, ನಮ್ಮ ಪೂರ್ವಜರು ಹೇಗೆ ತಮ್ಮನ್ನೇ ದೇವರನ್ನು ಆಶ್ರಯಿಸಿ ಜೀವಿಸರು, ಪ್ರತಿಯೊಂದು ಗಳಿಗೆಯಲ್ಲೂ ದೇವರನ್ನು ಆಶ್ರಯಿಸಿ ದೇವರ ಚಿತ್ತದಂತೆ ನಡೆದರು, ಹಾಗೆ ನಾನು ನೀವು ಕೂಡ ನಡೆಯಬೇಕೆಂದು ಈ ಕೀರ್ತನೆ ನಮಗೆ ತಿಳಿಸ್ತದೆ. ಮುಂದೆ ಓದಿ 16ನೇ. ದುರ್ಜನರಿಗೆ ದೇವ ಹೇಳುವನು ಇಂತೆಂದು, ನನ್ನ ವಿಧಿಗಳ ಪಠಿಸುವ ಹಕ್ಕು ನಿಮಗೆಂತು, ನನ್ನ ನಿಬಂಧಗಳ ನೀವು ಜಪಿಸುವುದೆಂತು. ನನ್ನ ಮಾತುಗಳನ್ನು ನೀವು ತಾತ್ಸಾರ ಮಾಡುತ್ತೀರಿ, ನನ್ನ ತಿದ್ದುಪಾಟುಗಳನ್ನು ನೀವು ಧಿಕ್ಕರಿಸುತ್ತೀರಿ. ದುರ್ಜನನಿಗೆ ನೋಡಿ, ನನ್ನ ಮಾತುಗಳನ್ನು ನೀವು ತಾತ್ಸಾರ ಮಾಡ್ತೀರಿ, ನನ್ನ ತಿದ್ದುಪಾಟುಗಳನ್ನು ಧಿಕ್ಕರಿಸ್ತೀರಿ. ಇದು ಯೇಸು ಸ್ವಾಮಿ ಕೂಡ ಅವರನ್ನು ಕರೆಕ್ಷನ್ ಮಾಡುವಾಗ ಕರೆಕ್ಷನ್ ಮಾಡಿದ್ರು. ನಾವು ನನ್ನ ಮಾತುಗಳನ್ನು ನೀವು ತಾತ್ಸಾರ ಮಾಡ್ತೀರಿ, ಈ ಮಾತುಗಳನ್ನು ಯೇಸುವಿನ ಮಾತಾರ ತಾತ್ಸಾರ ಮಾಡಿದಿರೋ ಯೆಹೂದ್ಯರು, ಪರಿಸೇಯರು? ಇಲ್ಲ, ಮಾಡಲಿಲ್ಲ. ತಾತ್ಸಾರ ಮಾಡಿದರು. ಅವರು ನಾನೇ ಎಂದು ಹೇಳಿದ್ರು. ನಾವು ಅದು ಕೂಡ 8ನೇ ಅಧ್ಯಾಯದಲ್ಲಿ, ಯೋಹನ 8ನೇ ಅಧ್ಯಾಯದಲ್ಲಿ, 10ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಇವನಿಗೆ 50 ವರ್ಷ ಆಗಲಿಲ್ಲ. ಅಬ್ರಾಹ್ಮನ ಮೊದಲೇ ಇದ್ದಾನೆಂದು ಹೇಳಿದೆ. ಸೊ ನಾನೇ ಅವನೆಂದು ಹೇಳಿದ್ರು ಕೂಡ ಅವರು ಹೇಳಿಲ್ಲ. ಮತ್ತೆ ಪವಿತ್ರ ಗ್ರಂಥದಲ್ಲಿ ಹೇಳಿದನ್ನು ಅದು ಯಾರ ವಿಷಯದಿಂದ ಹೇಳಿ ಅವರಿಗೆ ಮನದಟ್ಟು ಮಾಡಿದ್ರು, ಅವರನ್ನು ಅರ್ಥೈಸ್ಲಿಕ್ಕೆ ಆಗಲಿಲ್ಲ. ಮತ್ತೆ ಅವರನ್ನು ಕೊಲ್ಲಿಕ್ಕೆ ನೋಡಿದರು. ಆದರೆ ಯಾವುದಕ್ಕೋಸ್ಕರ ನನ್ನನ್ನು ಕೊಲ್ತೀರೆಂದು ಯೇಸು ಕೇಳಿದರು. ನಾನು ಮಾಡಿದ ಕಾರ್ಯಗಳನ್ನು, ನಾನು ಪಿತನು ಮಾಡಿದ ಕಾರ್ಯಗಳನ್ನೇ ಮಾಡ್ತೇನೆ, ಅದು ಯಾವುದಕ್ಕೋಸ್ಕರ ಕೊಲ್ತೇನೆ ಎಂದು ಹೇಳಿದರು. ಆದರೆ ಅವರು ಒಪ್ಪಲಿಲ್ಲ. ಮತ್ತು ಇವನ 9ನೇ ಅಧ್ಯಾಯದಲ್ಲಿ ಹುಟ್ಟು ಕುರುಡನನ್ನು ಗುಣ ಮಾಡಿದಾಗ ಕೂಡ ಅಲ್ಲಿ ಕೂಡ ಯೇಸು ಏನು ಮಾಡಿದೆ ಎಂದು ಅವರಿಗೆ ಗೊತ್ತಾದರೂ ಕೂಡ ಅವರು ಒಪ್ಪುವುದಿಲ್ಲ. ಅವು ಹುಟ್ಟು ಕುರುಡರಾದರು. ಅವನನ್ನು ಗುಣಪಡಿಸಿದಾಗ ಅವರು ಒಪ್ಪುವುದಿಲ್ಲ. ಆದರೆ ಮತ್ತೆ ಅವರು ನಾವು ಯಾರಿಗೆ ಹುಟ್ಟಿದವನಲ್ಲ ಎಂದು ಹೇಳ್ತಾರೆ. ನಾವು ಅಬ್ರಾಹ್ಮನ ಮಕ್ಕಳು ಎಂದು ಅವರು ಹೇಳಿದ್ದಕ್ಕೆ ಯೇಸು ಅವರನ್ನು ತಿದ್ದುಪಾಟಿ ಮಾಡಿದ್ರು ಕೂಡ. ನೋಡಿ 8:58 ಓದಿ, ಯೋಹನ್ನ 8:58. ಯೋಹನ್ನ 8:58.
ಯೇಸು ಅವರಿಗೆ, ಅಬ್ರಾಮನು ಹುಟ್ಟುವುದಕ್ಕೆ ಮೊದಲಿನಿಂದಲೂ ನಾನಿದ್ದೇನೆ ಎಂದು ಮರುನುಡಿದರು. ಇದನ್ನು ಕೇಳಿದ್ದೇ ಆ ಯಹೂದ್ಯರು ಯೇಸುವಿನತ್ತ ಬೀರಲು ಕಲ್ಲುಗಳನ್ನು ಎತ್ತಿಕೊಂಡರು. ಯೇಸುವಾದರೂ ಮರೆಯಾಗಿ ಮಹಾದೇವಾಲಯದಿಂದ ಹೊರಟು ಹೋದರು. ಸೊ ಅವರು ಬ್ಲಾಸ್ಫೆಮಿ ಎಂದು ಎನಿಸ್ತಾರೆ, ದೇವರ ವಿರುದ್ಧ ಎಂದು ಅವರು. ಆದರೂ ಕೂಡ ಅವರು ಧೈರ್ಯದಿಂದ ನಾನು ಐ ಆಮ್ ಹೂ ಐ ಆಮ್ ಎಂದು, ನಾನೇ ಅವನು ಎಂದೇಳಿ ಅವರು ಬಹಿರಂಗ ಪಡ್ತಾರೆ. ಆದರೆ ಅವರ ತಿದ್ದುಪಾಟಿ ಅವರು ಒಪ್ಪುವುದಿಲ್ಲ. ಸೊ ಅವರ ದಾಸರನ್ನು ನೋಡ್ತಾರೆ ಮತ್ತು ಅವರನ್ನು ಕೊಲ್ಲಿಕ್ಕೆ ಅವನಿಸ್ತಾರೆ. 57 ಇದೆ ಬ್ರದರ್. ನಿನಗಿನ್ನೂ 50 ವರ್ಷವಾಗಿಲ್ಲ, ಅಬ್ರಾಮನನ್ನು ನೋಡಿದ್ದೀಯಾ ಎಂದರು. ಸೊ ನಾನು ಮತ್ತೆ ಮೋಶೆ ಕೂಡ ಹೇಳುವಾಗ ಮೋಶೆಗೆ 3:14 ಏನು ಹೇಳ್ತದೆ? ಮೋಶೆ ಇರುವವನಾಗಿ ಇರುವವನು ನಾನೇ, ನೀನು ಇಸ್ರಾಯೇಲಿಗೆ ತಾನಾಗಿ ಇರುವವನು, ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದೆ ಎಂದು ಹೇಳು. ಐ ಆಮ್ ಹೂ ಐ ಆಮ್. ಸೊ ಇದು ಯೇಸು ತನ್ನನ್ನೇ ಕ್ಲೇಮ್ ಮಾಡ್ತಾರೆ, ಇರುವವನೇ ನಾನೆಂದು ಕ್ಲೇಮ್ ಮಾಡ್ತಾರೆ. ಆದರೆ ಇವರಿಗೆ ಅರ್ಥವಾಗುವುದಿಲ್ಲ ಮತ್ತು ಅವರು ಇದನ್ನು ಕೊಲ್ಲಕ್ಕೆ ನೋಡ್ತಾರೆ. ಮತ್ತು ಯೋಹನ್ನ 12:24 ಯೋಹನ್ನ 12:44 ಯೋಹನ್ನ 12:44 ಸ್ವಲ್ಪ ಮುಂದೆ ಓದಿ. ಯೇಸು ಸ್ವಾಮಿ ಗಟ್ಟಿಯಾಗಿ ಕೂಗಿ ಹಿಂತೆಂದರು, ನನ್ನಲ್ಲಿ ವಿಶ್ವಾಸವಿಡುವನು ನನ್ನಲ್ಲಿ ಅಲ್ಲ, ನನ್ನನ್ನು ಕಳಿಸಿದ ಆತನಲ್ಲೇ ವಿಶ್ವಾಸವಿಡುತ್ತಾನೆ. ನನ್ನನ್ನು ಕಾಣುವವನು ನನ್ನನ್ನು ಕಳಿಸಿದಾತನನ್ನೇ ಕಾಣುತ್ತಾನೆ. ನನ್ನಲ್ಲಿ ವಿಶ್ವಾಸವಿಡುವವನು ಅಂಧಕಾರದಲ್ಲಿ ಉಳಿಯಬಾರದೆಂದು ನಾನೇ ಜಗಜ್ಯೋತಿಯಾಗಿ ಬಂದಿದ್ದೇನೆ. ಯಾವನಾದರೂ ನನ್ನ ಮಾತನ್ನು ಕೇಳಿಯೂ ಅದರಂತೆ ನಡೆಯದೆ ಹೋದರೆ ಅಂಥವನಿಗೆ ತೀರ್ಪು ಕೊಡುವನು ನಾನಲ್ಲ. ನಾನು ಬಂದದ್ದು ಲೋಕದ ಉದ್ಧಾರಕ್ಕಾಗಿ, ತೀರ್ಪು ಕೊಡುವುದಕ್ಕಾಗಿ ಅಲ್ಲ. ನನ್ನನ್ನು ನಿರಾಕರಿಸಿ ನನ್ನ ಮಾತುಗಳನ್ನು ಅಂಗೀಕರಿಸದೆ ಹೋದವನಿಗೆ ತೀರ್ಪು ಕೊಡುವಂಥದ್ದು ಒಂದು ಇದೆ. ಅದು ಯಾವುದೆಂದರೆ, ನಾನು ಆಡಿದ ಮಾತೇ. ಅಂತಿಮ ದಿನದಂದು ಅದೇ ಅವನಿಗೆ ತೀರ್ಪು ಕೊಡುವುದು. ಏಕೆಂದರೆ ನನ್ನಷ್ಟಕ್ಕೆ ನಾನು ಇದನ್ನೆಲ್ಲ ಮಾತನಾಡುತ್ತಿಲ್ಲ, ನನ್ನನ್ನು ಕಳಿಸಿದ ಪಿತನೇ ನಾನು ಏನು ಹೇಳಬೇಕು, ಯಾವ ಮಾತನ್ನು ಆಡಬೇಕು ಎಂದು ನನಗೆ ಆಜ್ಞೆ ಮಾಡಿದ್ದಾರೆ. ಅವರ ಆಜ್ಞೆಯೇ ನಿತ್ಯ ಜೀವದಾಯಕ ಎಂದು ನಾನು ಬಲ್ಲೆ. ಆದ್ದರಿಂದಲೇ ಪಿತನು ಹೇಳಿದಂತೆಯೇ ನಾನು ಮಾತನಾಡುತ್ತೇನೆ. ಪಿತನು ಹೇಳಿದಂತೆ ಮಾತನಾಡ್ತೇನೆ. ನಾನು ಯಾರು ಎಂದು ಹೇಳಿ ಅವರಿಗೆ ಇದು ನಾವು ತೀರ್ಪು ಕೊಡಲು ಬಂದವನಲ್ಲ, ತೀರ್ಪು ನಾನು ಆಡಿದ ಮಾತುಗಳೇ ನಿಮಗೆ ತೀರ್ಪು ಕೊಡ್ತದೆ. ಸೊ ಯೇಸು ನಿಜವಾದ ಜಡ್ಜಿ ಎಂದೇಳಿ ನಮಗೆ ಈ ಕೀರ್ತನೆ ಮುಖಾಂತರ ನಾವು ಅರ್ಥೈಸಿಕೊಳ್ಬೇಕು. ಯೇಸು ಇದೆಲ್ಲ ಈ ಕೀರ್ತನೆಗಾರ ಆಸಾಫ ಬರೆದಿದ್ದಾನೆ, ಪ್ರವಾದನೆ ಮಾಡಿದ್ದಾನೆ. ಇದು ಯೇಸುವಿನ ವಿಷಯವಾಗಿ ಆಗಿದೆ. ಇದನ್ನು ನಾವು ಕಂಡುಕೊಂಡಿದ್ದೇವೆ. ಅದಕ್ಕೋಸ್ಕರ ಎಲ್ಲ ನನ್ನ ಮಾತುಗಳನ್ನು ನೀವು ತಾತ್ಸಾರ ಮಾಡ್ತೀರಿ, ನನ್ನ ತಿದ್ದುಪಾಡುಗಳನ್ನು ನೀವು ಧಿಕ್ಕರಿಸ್ತೀರಿ. ಅವರು ಎಲ್ಲರೂ ಯೋಧರು ಪರಿಚಯರು ಧಿಕ್ಕರಿಸಿದರು. ಕೆಲವರು ಮಾತ್ರ ನಂಬಿದ್ರು ಮತ್ತು ಯೇಸುವನ್ನು ಫಾಲೋ ಆದರು. ಈಗಲೂ ಕೂಡ ನಮ್ಮಲ್ಲಿ ನಾವು ಕ್ರಿಸ್ತರೆಂದು ಹೇಳ್ತೇವೆ, ಆದರೆ ಯೇಸುವಿನ ಇನ್ನೂ ಕೂಡ ಸರಿಯಾಗಿ ಪೂರ್ಣವಾಗಿ ನಮ್ಮ ಮೆಸ್ಸಾಯ ಎಂದು ನಮ್ಮದೇ ನಾವು ಜೀವಿಸ್ತಾ ಇದ್ದೇವೆ. ಅದಕ್ಕೋಸ್ಕರ ಈ ಕೀರ್ತನೆಯನ್ನು ಓದುವಾಗ ನಾವು ಕೂಡ ಸರಿಯಾದ ದಾರಿಯಲ್ಲಿ ನಡೆಯಲಿಕ್ಕೆ ನಮಗೆ ತೀರ್ಪು ಇದೆ ನಮಗೆ. ಅದಕ್ಕೋಸ್ಕರ ಯೇಸುವಿನ ಸೆಕೆಂಡ್ ಕಮಿಂಗ್ ಅನ್ನು ನಾವು ನಿರೀಕ್ಷಿಸ್ತಾ ಇರಬೇಕು, ಸದಾ ಸಿದ್ಧರಾಗಬೇಕು ಎಂದು ಈ ಕೀರ್ತನೆ ಮುಖಾಂತರ ನಾವು ತಿಳಿದುಕೊಳ್ಬೇಕು. ಮತ್ತೆ ಮುಂದೆ ಓದಿ. ಕಂಡೊಡನೆ ಬೇಕು ನಿಮಗೆ ಚೋರರ ಕೂಟ, ಸಾಕಾಗಿಲ್ಲ ನಿಮಗೆ ಚಾರರ ಒಡನಾಟ. ನಿಮ್ಮ ಬಾಯನ್ನಾಡುತ್ತದೆ ಕೆಡುಕುತನ, ನಿಮ್ಮ ನಾಲಿಗೆ ನೇಯುತ್ತದೆ ಕಪಟತನ. ಸುಳ್ಳಾಡಲು ಕೂರುತ್ತೀರಿ, ಒಡ ಹುಟ್ಟಿದವರಿಗೆ ಎದುರಾಗಿ ಚಾಡಿ ಹೇಳುತ್ತೀರಿ. ನೀವು ಇದನ್ನೆಲ್ಲ ಮಾಡಿದರೂ ನಾ ಮೌನಿ ಎನ್ನುವಿರಾ, ನಾ ಕೂಡ ನಿಮ್ಮಂಥವನು ಎಂದುಕೊಂಡಿರಾ. ನಿಮ್ಮ ದುಷ್ಟತನವನ್ನು ಕಣ್ಮುಂದೆ ಇಡುವೆನು, ನಿಮ್ಮ ಅಪರಾಧಗಳೆಂದು ಸ್ಥಾಪಿಸದೆ ಬಿಡನು. ದೇವನ
ನಿಮ್ಮ ಅಪರಾಧಿಗಳನ್ನು ಸ್ಥಾಪಿಸದೆ ಬಿಡನು. ಸೊ ಇದೆಲ್ಲ ರೆಬ್ಯೂಕ್ ಎಂದು ಹೇಳಿದ್ರೆ, ಇಂಗ್ಲಿಷ್ ನಲ್ಲಿ ರೆಬ್ಯೂಕ್ ಎಂದು ಹೇಳಿದ್ರೆ ದ ಲಾರ್ಡ್ಸ್ ರೆಬ್ಯೂಕ್ಸ್ ಆಫ್ ದ ವಿಕೆಡ್. ಸೊ ದೇವರ ಆಜ್ಞೆನು, ದೇವರ ವಾಕ್ಯದ ಪ್ರಕಾರ ನಡೆದವರನ್ನೆಲ್ಲ ಈ ವಾಕ್ಯದ ಮುಖಾಂತರ ಕೀರ್ತನೆ ನಮಗೆ ವಾರ್ನಿಂಗ್ ಕೊಡ್ತದೆ. ಅದಕ್ಕೋಸ್ಕರ ದೇವರು ಏನೆಂತ ಹೇಳಿ ಇದ ಮುಖಾಂತರ ನಾವು ನೇಮಿಯ 9:6 ಓದಿ. ನೇಮಿಯ 9:6. ಏ ಸರ್ವೇಶ್ವರ, ನೀವೊಬ್ಬರೇ ದೇವರು. ಉನ್ನತ ಆಕಾಶವನ್ನು, ಅದರ ಪರಿವಾರಗಳನ್ನು, ಭೂಮಿಯನ್ನು, ಕಡಲನ್ನು, ಅದರ ಸರ್ವ ಜಲಚರಗಳು ಸೃಷ್ಟಿಸಿದಾತು ನೀವೇ. ಸಮಸ್ತ ಪ್ರಾಣಿಗಳಿಗೂ ಜೀವಾಧಾರ ನೀವೇ. ಆರಾಧಿಸಿ ನಿಮ್ಮನ್ನು ಆಕಾಶದ ಪರಿವಾರಗಳು. ಸೊ ಉನ್ನತ ದೇವರನ್ನು, ನಮ್ಮನ್ನೆಲ್ಲ ಸೃಷ್ಟಿಸಿದವನು ನಾವು ಅವರನ್ನು ಆರಾಧಿಸಬೇಕು, ಸ್ತುತಿಸಬೇಕು, ಕೊಂಡಾಡಬೇಕು. ಸೊ ನಮ್ಮ ಇಚ್ಛೆಯಂತೆ ನಡೆಯಬಾರ್ದು ಹೇಳಿ ನಮಗೆ ಈ ಕೀರ್ತನೆ ತಿಳಿಸ್ತದೆ. ಮುಂದೆ ರೋಮನ್ಸ್ 2:21, ರೋಮಾಪುರ ಬರೆದ ಪತ್ರದಲ್ಲಿ 2:21 ಓದಿ. ಹೀಗೆ ಇತರರಿಗೆ ಉಪದೇಶಿಸುವ ನಿನಗೆ ನೀನು ಉಪದೇಶ ಮಾಡಿಕೊಳ್ಳಬಾರದೇನೋ? ಕದಿಯಬಾರದು ಎಂದು ಬೋಧಿಸುವ ನೀನೇ ಕಳ್ಳತನ ಮಾಡುತ್ತೀಯೇನೋ? ಸೊ ನಾವು ಇತರರಿಗೆ ಉಪದೇಶ ಮಾಡ್ತೇವೆ, ಆದ್ರೆ ನನ್ನನ್ನೇ ಉಪದೇಶ ಅಂದ್ರೆ ಈ ದೇವರ ವಾಕ್ಯ ಪ್ರಕಾರ ನಮಗೆ ಸ್ಪಷ್ಟವಾಗ್ತದೆ. ನಾವು ಇತರರಿಗೆ ಕೆಲವು ಸರ್ತಿ ಇತರರಿಗೆ ಬೋಧಿಸ್ತೇವೆ, ನನ್ನನ್ನೇ ತಿದ್ದುಪಡಿ ಮಾಡುದಿಲ್ಲ. ಅದಕ್ಕೋಸ್ಕರ ನಮಗೆ ವಾರ್ನಿಂಗ್ ಕೊಡ್ತದೆ. ಈ ಕೀರ್ತನೆ ಮುಖಾಂತರ ಕೂಡ ನಮಗೆ ವಾರ್ನಿಂಗ್ ಕೊಡ್ತದೆ. ಮತ್ತೆ ರೋಮಾಪುರ ಬರೆದ ಪತ್ರದಲ್ಲಿ 1:32, ಅಲ್ಲಿ ಹೇಗೆ ನಾವು ನಡೆಯುತ್ತೇವೆ ಎಂದು ಹೇಳಿ ನಮಗೆ ತಿಳಿಸ್ತದೆ. ಅದಕ್ಕೋಸ್ಕರ ನಿಜವಾದ ದೇವರನ್ನು, ಇಂಥವುಗಳನ್ನು ಮಾಡುವವರು ಮರಣದಂಡನೆಗೆ ಪಾತ್ರರು ಎಂಬ ದೈವ ನಿಯಮವನ್ನು ಅರಿತಿದ್ದರೂ ಇಂಥ ಹೀನ ಕೃತ್ಯಗಳನ್ನು ಮಾಡುತ್ತಾರೆ. ತಾವು ಮಾಡುವುದು ಅಲ್ಲದೆ ಹಾಗೆ ಮಾಡುವ ಇತರರನ್ನು ಪ್ರೋತ್ಸಾಹಿಸುತ್ತಾರೆ. ಅದಕ್ಕೋಸ್ಕರ ಅಲ್ಲಿ ಎಲ್ಲ ಯಾವುದೇ ಹೀನ ಕೃತ್ಯಗಳು ಮಾಡ್ತಾರೆ ಅಂತ ಹೇಳಿ ಅಲ್ಲಿ ನಮಗೆ ಮನದಟ್ಟ ಆಗಿದೆ. ನಾವು ಯಾವ ಹೀನ ಕೃತ್ಯಗಳನ್ನು ಮಾಡಬಾರದು. ದೇವರನ್ನು ಅರಿತಿದ್ರು ಅವರು ದೇವರಿಗೆ ವಿಧೇಯರಾಗಿ ನಡೆಯಲಿಲ್ಲ ಎಂದು ನಮಗೆ ರೋಮಪುರದ ಪತ್ರದಲ್ಲಿ ಹೇಳ್ತದೆ. ಹಾಗೆ ನಾವು ಕೂಡ ನಮಗೆ ಅರಿತಿದ್ದರು ನಾವು ದೇವರ ಚಿತ್ತದಂತೆ ನಡೆಯದೆ ದೇವರನ್ನು ನಾವು ವಿಧೇಯರಾಗಿ ನಡೆಯಬೇಕೆಂದೇಳಿ ಈ ನಮಗೆ ವಾರ್ನಿಂಗ್ ಕೊಡ್ತದೆ. ಅದಕ್ಕೋಸ್ಕರ ಮುಂದೆ ಓದಿ. ಸೋದರನಿಗೆ 20, ಸೋದರನಿಗೆ ವಿರುದ್ಧ ಸುಳ್ಳಾಡಲು ಕೂರುತ್ತೀರಿ, ಒಡ ಹುಟ್ಟಿದವರಿಗೆ ಎದುರಾಗಿ ಚಾಡಿ ಹೇಳುತ್ತೀರಿ. ನೀವಿದನ್ನೆಲ್ಲ ಮಾಡಿದರೂ ನಾನು ಮೌನವಾಗಿರುವಿರಾ? ನಾ ಕೂಡ ನಿಮ್ಮಂತವನು ಎಂದುಕೊಂಡಿರಾ? ನಿಮ್ಮ ದುಷ್ಟತನವನ್ನು ಕಣ್ಣು ಮುಂದೆ ಇಡುವೆನು. ನೀವು ಅಪರಾಧಿಗಳೆಂದು ನಿಮ್ಮ ದುಷ್ಟತನವನ್ನು ಕಣ್ಣು ಮುಡಿಯುವುದೇನು? ನಾವು ಇದೆಲ್ಲ ದೇವರನ್ನು ನಾವು ಮರೆಮಾಚಲಿಕ್ಕೆ ಆಗುದಿಲ್ಲ. ಎಲ್ಲವೂ ಬಟ್ಟ ಬಯಲು. ನಾವು ಲೂಕನ ಶುಭ ಸಂದೇಶದಲ್ಲಿ ನೋಡ್ತೇವೆ. ಈಗ ಒಳಗಿನ ಕೂಡಿನಲ್ಲಿ ಲೂಕನ ಶುಭ ಸಂದೇಶ 12:2 ಕಾಣ್ತದೆ. 12:2 ಏನ್ ಹೇಳ್ತದೆ ಅದನ್ನು ಸ್ವಲ್ಪ ಓದೋಣ. ಮುಚ್ಚುಮರೆಯಾಗಿರುವುದೆಲ್ಲ ಬಟ್ಟ ಬಯಲಾಗುವುದು, ಗುಟ್ಟಾಗಿರುವುದೆಲ್ಲ ರಟ್ಟಾಗುವುದು. ಸೊ ದೇವರ ಮುಂದೆ ಎಲ್ಲವೂ, ಯಾಕೆಂದ್ರೆ ಅವರು ಸರ್ವ ವ್ಯಾಪಿ ಸರ್ವಜ್ಞಾನಿ ಆಗಿದ್ದಾರೆ. ನಮ್ಮ ಕೀರ್ತನೆ 139ರಲ್ಲಿ ಹೇಳ್ತಾರೆ, ನಾವು ಏನು ಮಾಡ್ತೇನೆ, ಎಲ್ಲಿ ಹೋಗ್ತೇನೆ ಎಲ್ಲವೂ ಅವ್ರಿಗೆ ಅರಿತಾಗ್ತದೆ. ಅದಕ್ಕೋಸ್ಕರ ದೇವರ ಮುಂದೆ ನಾವು ಏನು ದೇವರನ್ನು ನಾವು ಎಂಥದ್ದು ಬ್ರೈಬ್ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಆಚಾರ ವಿಚಾರದಲ್ಲಿ ಬ್ರೈಬ್ ಮಾಡ್ಲಿಕ್ಕಿಲ್ಲ. ಹೊರಗಿನಿಂದ ಒಂದು ಒಳಗಿನಿಂದ ಡಬಲ್ ಸ್ಟ್ಯಾಂಡರ್ಡ್ ಇರಲಿಕ್ಕೆ ಆಗಲಿಲ್ಲ. ದೇವರು ನೀತಿವಂತರು, ಸರ್ವರನ್ನು ಒಂದೇ ರೀತಿ ನೋಡುವವರು, ಮತ್ತೆ ನಮ್ಮನ್ನು ಸರಿಯಾಗಿ ತಿದ್ದುಪಡಿ ಮಾಡಲಿಕ್ಕೆ ಇದೆಲ್ಲ ವಾಕ್ಯಗಳು ನಮಗೆ ಲಭಿಸಿದೆ. ಮತ್ತೆ ನಾವು ಸುಜಾನ ಗ್ರಂಥದಲ್ಲಿ ಕೂಡ ನೋಡ್ತೇವೆ. ನಾನು ಯಾರಿಗೆ ಮೊರೆ ಇಟ್ಟಾಗ ಏನು ಮಾಡಿದರು? ದೇವರು ಏನು ಮಾಡಿದರು? ದಾವೀದನ ಎಂಬ ಯುವಕನ ಮೂಲಕ ದಾನಿಯಲ್ ಮುಖಾಂತರ
ದಾನಿಯೇಲ. ಇಬ್ಬರು ಇಬ್ಬರು ಆ, ನ್ಯಾಯಾಧಿಪತಿಗಳು. ನ್ಯಾಯಾಧಿಪತಿಗಳೇ ನನ್ನೇ ಹೊರಗಿಟ್ರು. ಸೊ ಹ್ಮ್. ಅನ್ಯಾಯ ಮಾಡಿದವನು ನ್ಯಾಯಾಧಿಪತಿಗಳನ್ನೇ ಅವರು ಹೊರಗಿಟ್ರು, ಸತ್ಯವನ್ನು ಹೊರಗಿಡಿಸ. ಹಾಗೆ ಇವತ್ತು ಕೂಡ ಅದೇ ನಡೆಯುತ್ತದೆ. ಮತ್ತೆ ಯೇಸು ಸ್ವಾಮಿ ಸುಂದರ ಯಾರನ್ನು ಯೋಹನ್ನ 8ನೇ ಅಧ್ಯಾಯದಲ್ಲಿ ವ್ಯಭಿಚಾರದ ದಲ್ಲಿ ಸಿಕ್ಕಿ ಹಾಕೊಂಡವರಿಗೆ ಅವರ ಯೇಸು ಮುಂದೆ ತಂದರು. ಅದೇ ಏನು ಮಾಡಬೇಕು? ಮೋಶೆಯ ಕಾನೂನು ಪ್ರಕಾರ ವ್ಯಭಿಚಾರ ಮಾಡಿದವರಿಗೆ ಏನು ಮಾಡಬೇಕು? ಮರಣದಂಡನೆ ಕೊಡಬೇಕು. ಕಲ್ಲು ಎಸೆದು ಕೊಲ್ಲಬೇಕು. ಕಲ್ಲು ಎಸೆದು ಕೊಲ್ಲಬೇಕು. ಆದ್ರೆ ಯೇಸು ಸ್ವಾಮಿ ಏನು ಮಾಡ್ತಾರೆ? ಎಲ್ಲ ಅವರ ಎಲ್ಲರ ಪಾಪವನ್ನು ಬಟ್ಟ ಬಯಲು ಮಾಡ್ತಾರೆ. ಯಾರು ಈ ಪಾಪ ಮಾಡಲಿಲ್ಲವೋ ಮೊದಲು ಕಲ್ಲು ಹೊಡೆಯಲಿ. ಯಾರಿಗೂ ಹೊಡೆಯಲಿಕ್ಕೆ ಸಾಧ್ಯವಾಯ್ತೋ? ಇಲ್ಲ, ಯಾರಿಗೂ ಹೊಡೆಯಲಿಕ್ಕೆ ಸಾಧ್ಯ. ಎಲ್ಲರೂ ಪಾಪಿಷ್ಟರು. ಮತ್ತೆ ವ್ಯಭಿಚಾರ ಮಾಡಿದವರು ಒಬ್ಬರೇ ಮಾಡ್ಲಿಕ್ಕೆ ಆಗ್ತದೆ? ಇಲ್ಲ, ಆಗುದಿಲ್ಲ. ನ್ಯಾಯ ನೀತಿ ಕೂಡ ಅವರು ತೋರಿಸ್ತಾರೆ. ವ್ಯಭಿಚಾರ ಒಂದು ಸ್ತ್ರೀಯಿಂದ ಆಗ್ತದ? ಇಲ್ಲ, ಇನ್ನೊಬ್ಬರು ಬೇಕಾಗ್ತದೆ. ಅದಕ್ಕೋಸ್ಕರ ವ್ಯಭಿಚಾರ ಅವರು ಎಳೆತಂದದ್ದು ಒಬ್ಬರನ್ನು ಮಾತ್ರ. ಸೊ ಅದು ಕೂಡ ನ್ಯಾಯ ನೀತಿಯನ್ನು ತೋರಿಸ್ತಾರೆ. ಮತ್ತೆ ನಾನು ಕೂಡ ಅವರಿಗೆ ರಕ್ಷಣೆ ಕೊಡ್ತಾರೆ. ಆದ್ರೆ ದೇವರು ಎಲ್ಲವನ್ನು ಬಟ್ಟೆಯಲ್ಲಿ ಮಾಡ್ತಾರೆ. ಅವರ ಮುಂದೆ ಎಲ್ಲವೂ ಅವರಿಗೆ ಅದಕ್ಕೋಸ್ಕರ ಎಲ್ಲ ದುಷ್ಟವನ್ನು ಕಣ್ಮುಂದೆ ಇಡೇನು, ನಿಮ್ಮ ಅಪರಾಧಗಳನ್ನು ಸ್ಥಾಪಿಸದೆ ಬಿಡೇನು. ಇದೆಲ್ಲ ಅವರು ಯೇಸು ಸ್ವಾಮಿ ಮಾಡಿದ್ದಾರೆ. ಈಗಲೂ ಕೂಡ ನಾವು ಅರಿತುಕೊಳ್ಬೇಕು. ನಾವು ಯಾವುದು ಮುಚ್ಚಿ ಮರೆ ಮಾಡ್ಲಿಕ್ಕೆ ಆಗುದಿಲ್ಲ. ಯಾವ ಪಾಪ ನಾವು ನೋಡಿ, ಇವನು ಒಂದು ಮರ್ಡರ್ ಆದ್ರೆ ಏನಾಗ್ತದೆ? ಎಷ್ಟು ಗ್ಲೌಸ್ ಹಾಕ್ಲಿ, ಏನು ಹಾಕ್ಲಿ, ಏನಾಗ್ತದೆ? ಅದರ ಸಾಕ್ಷಿಗಳು ಇರ್ತೇ ಇರ್ತವೆ. ಸಾಕ್ಷಿಗಳು ಯಾವ ಇನ್ವೆಸ್ಟಿಗೇಟಿಂಗ್ ಅಥಾರಿಟಿ ಸಿಗ್ತದೆ. ಎಷ್ಟು ಅವನು ಪ್ರಿಕಾಷನ್ ತೆಗೆದುಕೊಂಡ್ರು ಯಾವುದಾದ್ರು ಕುರು ಇರ್ತದೆ. ಅದಕ್ಕೋಸ್ಕರ ಈ ದೇವರ ವಾಕ್ಯ ನಮಗೆ ಅರಿತು ಆಗ್ತದೆ. ನಿಮ್ಮ ದುಷ್ಟತನವನ್ನು ಕಣ್ಣು ಮುಂದೆ ನೀವು ಅಪರಾಧಿಗಳಿಂದ ಸ್ಥಾಪಿಸದೆ ಬಿಡೇನು. ಸೊ ದೇವರ ಮುಂದೆ ಎಲ್ಲವೂ ಬಟ್ಟೆಲ್ಲ ಬಯಲಾಗ್ತದೆ. ಇನ್ವೆಸ್ಟಿಗೇಟಿವ್ ಅಥಾರಿಟಿ ಯಾವುದಾದ್ರು ಕುರು ಸಿಗ್ತದೆ. ಮತ್ತೆ ಯಾವುದಾದ್ರು ತಪ್ಪಿಸ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ಇವನು ನಾವು ಮಾಡಿದ ಅಪರಾಧ ಕೂಡ ನಮ್ಮ ಹೃದಯದಲ್ಲಿ ಏನಾಗ್ತದೆ? ಅಪರಾಧ ಮಾಡಿದೆ ಅಂತೇಳಿ ಏನಾಗ್ತದೆ? ಕಳವಳ ಇರ್ತದೆ. ಕಳವಳ ಪಡ್ಲಿಕ್ಕೆ ಆಗ್ತದೆ. ದೇವರು ನೋಡಿ ಅದನ್ನು ನಮ್ಮನ್ನು ಕಳವಳ ಪಡಿಸ್ಲಿಕ್ಕೆ ಆಗ್ತದೆ. ಮತ್ತೆ ನಾವು ಎಷ್ಟು ಹೊರಗಿನಿಂದ ಎಷ್ಟು ನೆಗಾಡಿಕೊಂಡು ಇದ್ರು ಕೂಡ ನಾವು ಅಪರಾಧ ಮಾಡಿದಾಗ ನಮ್ಮ ಮುಖ ಚರಿಚೆ ಕೂಡ ಬದಲಾಗ್ತದೆ. ಅದಕ್ಕೋಸ್ಕರ ದೇವರು ಇದನ್ನೆಲ್ಲ ಮಾಡಿದ್ದಾರೆ. ಅದಕ್ಕೋಸ್ಕರ ಮತ್ತೆ ಈಗ ಕನ್ಕ್ಲೂಡ್ ಮಾಡುವ. ದೇವನ 22-23. ದೇವನ ನೆನೆಯದವರೇ, ನೀಡಿರಿ ಗಮನವನ್ನು, ಇಲ್ಲವಾದರೆ ಭಿನ್ನವಾಗಿಸಿಬಿಟ್ಟೆನು. ನನ್ನ ಕೈಯಿಂದ ತಪ್ಪಿಸುವರಾರು ನಿಮ್ಮನ್ನು. ಧನ್ಯವಾದದ ಬಲಿಯರ್ಪಿಸುವವನೇ ನನಗೆ ಸನ್ಮಾನಿತನು. ಸನ್ಮಾರ್ಗ ಹಿಡಿಯುವವನಿಗೆ ತೋರುವೆ ಪರಮ ಜೀವೋದರವನ್ನು. ಇದನ್ನು ಕೂಡ ನಾವು ಸರಿಯಾಗಿ ಅರ್ಥೈಸ್ಬೇಕು. ಆದ್ರೆ ದೇವರು ಇದೆಲ್ಲ ನಮಗೆ ವಾರ್ನಿಂಗ್ ಕೊಟ್ಟು ಸರಿಯಾದ ದಾರಿಯಲ್ಲಿ ನಡೆಯಲಿಕ್ಕೆ ಹೇಳ್ತಾರೆ. ಸನ್ಮಾರ್ಗ ಹಿಡಿದವನಿಗೆ ತೋರುವೆ ಪರಮ ಜೀವೋದ್ಧಾರವನು. ಸೊ ಇಟ್ ಈಸ್ ಎ ಸಲ್ವೇಷನ್ ನಮಗೆ ಯಾವುದರಿಂದ? ಯೇಸುವಿನಿಂದ ಸಿಗ್ತದೆ. ಸೊ ನಾವು ಸರಿಯಾದ ದಾರಿಯಲ್ಲಿ ನಡೆಯಬೇಕೆಂದೇಳಿ ಈ ಕೀರ್ತನೆ ಕನ್ಕ್ಲೂಡ್ ಮಾಡ್ತದೆ. ಅದಕ್ಕೋಸ್ಕರ ನಾವು ಸರಿಯಾದ ದಾರಿಯಲ್ಲಿ ನಡೆಯಲಿಕ್ಕೆ ಪ್ರಯತ್ನ ಪಡೋಣ. ಅದಕ್ಕೋಸ್ಕರ ನಾವು ನಾವು ಎಲಿಯ ಪ್ರವಾದಿ ಕೂಡ ಮತ್ತೆ ಅದು ನೆನಪಿಸಿದಾಗ 1 Chronicles 1:21-26 ಅಲ್ಲಿ ಬಲಿಪೀಠವನ್ನು ಅರ್ಪಿಸಿದೆ. ಬಾಲ್ ದೇವತೆಗೆ ಎಷ್ಟು ಜನ ಇದು ಪ್ರವಾದಿಗಳಿದ್ದರು? ಅವರಿಂದ ಏನು ಮಾಡ್ಲಿಕ್ಕೆ ಆದ? ನಿಜವಾದ ದೇವರನ್ನು ಆರಾಧಿಸುವಾಗ ಏನಾಯ್ತು? ಆ ಬಲಿಯು ಮೇಲಿಂದ ಬಗ್ಗಿ ಬಂದು ಸುಟ್ಟಲ್ಪಟ್ಟಿತು. ಅದಕ್ಕೋಸ್ಕರ ನಮ್ಮ ಬಲಿಯಾದ ಸರಿಯಾದ ದಾರಿಯಲ್ಲಿ ನಿತ್ಯ ದೇವರನ್ನು ಆರಾಧಿಸಿ ಸ್ತುತಿಸಿ ಕೊಂಡಾಡಿ ನಾವು ಸತ್ಯ, ನೀತಿ, ಪ್ರೀತಿ, ಶಾಂತಿ, ನೆಮ್ಮದಿಯಿಂದ ಜೀವಿಸುವಾಗ ನಾವು ಏನು ಮಾಡಿದ್ರು ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ, ಸರಿಯಾದ ದಾರಿಯಲ್ಲಿ ನಡೆಸ್ತಾರೆ. ಅದಕ್ಕೋಸ್ಕರ ನಾವು ಮುಂದೆ ಒಂದು ಹಿಂದೆ ಒಂದು ಆಗಬಾರ್ದು. ನಾವು ಡುಪ್ಲಿಕೇಟ್ ಮನಸ್ಸಾಗಬಹುದು. ನಾವು ಏನು ಮಾಡ್ತೇವೆ ಅದು ಸರಿಯಾದ ದಾರಿಯಲ್ಲಿ ನಾವು ಮಾಡಿದರೆ ದೇವರನ್ನು ನಮ್ಮನ್ನು ಆಶೀರ್ವದಿಸ್ತಾರೆ.
ಮತ್ತೆ ಅವರು ನಿತ್ಯ ಜೀವ ಕೊಂಡಿರ್ತಾರೆ. ಅದಕ್ಕೋಸ್ಕರ ನಮಗೆ ನಿತ್ಯ ಜೀವವನ್ನು ಕೊಡುವವರು ಯೇಸುವೆ ಆಗಿದ್ದಾರೆ. ಈ ಕೀರ್ತನೆ ಮುಖಾಂತರ ಪ್ರವಾದನೆ ಮಾಡಿದ್ದು ಅಸಾಪ ಕೀರ್ತನೆಗಾರ. ಅದನ್ನು ನಾವು ಅರ್ಥೈಸಿ ನಾವು ಜೀವಿಸಲು ಪ್ರಯತ್ನ ಮಾಡೋಣ. ಮತ್ತೆ ನಮ್ಮಲ್ಲಿ ನಿಜವಾದ ಭಕ್ತಿ ಇರಲಿ. ಮತ್ತೆ ನಾವು ಮಾಡುವ ಪ್ರತಿಯೊಂದು ಕಾರ್ಯಗಳು ದೇವರಿಗೆ ಮನ್ನಣೆ ಆಗಲಿ. ನಾವು ಮನುಷ್ಯರ ನೋಡ್ಲಿಕ್ಕೆ, ಇತರರನ್ನು ನೋಡ್ಲಿಕ್ಕೆ ನಾವು ಮಾಡೋದು ಬೇಡ. ನಾವು ಸರಿಯಾದ ದಾರಿಯಲ್ಲಿ ನಡೆಯೋಣ. ಮತ್ತೆ ನಿತ್ಯ ಜೀವವನ್ನು ಹೊಂದೋಣ. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆ ಆಗಲಿ, ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೆನ್. God bless you all. Praise the Lord. Praise the Lord. ಥ್ಯಾಂಕ್ ಯು. ನಮಗೆ ನಮ್ಮ ಪ್ರೀತಿಯ ಜೋಕಿಂ ಬ್ರದರ್ ಅವರು ಇನ್ನು ಸ್ವಲ್ಪ ಹಿಂದೆ ಹೋಗಿ 7ನೇ ವಚನದಿಂದ 23ನೇ ವಚನದವರೆಗೆ ನಮಗೆ ಇದನ್ನ ಸಂಪೂರ್ಣವಾಗಿ ವಿವರಿಸಿಕೊಟ್ಟಿದ್ದಾರೆ. ಸೊ ಅಲ್ಲಿ ಒಂದೊಂದು ವಚನದಲ್ಲಿ ಬರುವಂತಹ ಅದರ ಪ್ರಾಮುಖ್ಯತೆ, ನಾವು ಹೇಗೆ ಅದನ್ನು ಸ್ವೀಕರಿಸಬೇಕು, ಯಾವ ರೀತಿ ನಾವು ನಡ್ಕೋಬೇಕು ಅನ್ನೋದನ್ನ ಅವರು ತಿಳಿಸ್ಕೊಟ್ಟಿದ್ದಾರೆ. ಯಾವ ಬಲಿ ಮುಖ್ಯವಾಗ್ತದೆ, ಹಳೆ ಒಡಂಬಡಿಕೆ ಇದ್ದ ಬಲಿ ಎಲ್ಲ ಕುರಿ ಕೋಳಿ ಪ್ರಾಣಿಗಳನ್ನು ಅರ್ಪಿಸುವ ಬಲಿ ಎಲ್ಲ ರದ್ದಾಗಿದೆ. ಯಾಕಂದ್ರೆ ಯೇಸು ಸ್ವಾಮಿ ಕೊಟ್ಟ ಆ ದಿವ್ಯ ಬಲಿಯಿಂದ. ಹಾಗಾಗಿ ನಮಗೆ ಪ್ರತಿದಿನ ಬಲಿ ಪೂಜೆಯಲ್ಲಿ ಆ ಯೇಸು ಸ್ವಾಮಿಯನ್ನು ನಾವು ಅರ್ಪಿಸುವಾಗ ನಮಗೆ ಹೊಸ ಒಂದು ಬಲಿ ಅರ್ಪಣೆ ಆಗ್ತದೆ ಅನ್ನೋದನ್ನ ವಿವರಿಸ್ಕೊಟ್ಟಿದ್ದಾರೆ. ಅತ್ಯುತ್ತಮವಾಗಿ ನಮಗೆ ಎಲ್ಲವನ್ನು ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇಲ್ಲಿ ದೇವರು ನಮಗೆ ಒಂದು ದೊಡ್ಡ ಲಿಸ್ಟೇ ಕೊಡ್ತಾ ಇದ್ದಾರೆ. ನೀವೆಲ್ಲ ಏನೆಲ್ಲ ಮಾಡ್ತಾ ಇದ್ದೀರಿ, ಮುಚ್ಚು ಮರೆ ಮಾಡಿಕೊಂಡು ಏನೆಲ್ಲ ಮಾಡ್ತಾ ಇದ್ದೀರಿ, ಅದೆಲ್ಲವನ್ನು ಬಟ್ಟ ಬಯಲಾಗಿಸ್ತೀನಿ, ಎಲ್ಲವನ್ನೂ ತರ್ತೀನಿ ಅಂತ. ಯಾವಾಗ? ತೀರ್ಪಿನ ಸಮಯದಲ್ಲಿ. ಸೊ ಹಾಗಾಗಿ ನಾವು ಯಾವುದನ್ನು ಮುಚ್ಚಿಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಬ್ರದರ್ ಹೇಳಿದ್ರು, ಒಬ್ಬ ಮರ್ಡರ್ ಅವನು ಎಷ್ಟೇ ಪ್ಲಾನ್ ಮಾಡಿ ಮರ್ಡರ್ ಮಾಡಿದ್ರು ಒಂದಲ್ಲ ಒಂದು ಕ್ಲೂ ಬಿಟ್ಟು ಹೋಗಿರ್ತಾನೆ. ಸೊ ಅದು ಇನ್ವೆಸ್ಟಿಗೇಟ್ ಮಾಡೋರಿಗೆ ಸಿಗ್ತದೆ. ಹಾಗಾಗಿ ಅವನು ಸಿಕ್ಕಾಕೊಳ್ತಾನೆ, ಅಂತಿಮವಾಗಿ ಅವನು ಸಿಕ್ಕಾಕೊಳ್ತಾನೆ, ಅಪರಾಧಿ ಆಗ್ತಾನೆ. ಸೊ ಆ ರೀತಿ ನಾವು ಏನೇ ಬಚ್ಚಿಟ್ರು ಏನೇ ಮಾಡಿದ್ರು ದೇವರು ನಮ್ಮನ್ನ ಬಿಡೋದಿಲ್ಲ. ಯಾಕಂದ್ರೆ ದೇವರಿಗೆ 10,000 ಸೂರ್ಯನ ಪ್ರಕಾಶವುಳ್ಳವರಿಗೆ ಯಾವುದೂ ಮೊರೆಮಾಚಲಿಕ್ಕೆ ಸಾಧ್ಯವಿಲ್ಲ. ಸೊ ಹಾಗಾಗಿ ಕೊನೆಯ 2 ವಚನದಲ್ಲಿ ಅವರು ನಮಗೆ ಒಂದು ಅವಕಾಶ ಕೊಡ್ತಾರೆ. ಸೊ ನಾವು ನಿಜವಾದ ಬಲಿ ಅರ್ಪಣೆ ಅಂದ್ರೆ ಅದು ಧನ್ಯವಾದದ ಬಲಿ ಅರ್ಪಣೆ ಮಾಡ್ಬೇಕು. ಅಂದ್ರೆ ಸದಾ ನಾವು ದೇವರಿಗೆ ಕೃತಜ್ಞರಾಗಿ ಇರಬೇಕು. ಸೊ ಅವರು ಸನ್ಮಾರ್ಗವನ್ನ ಹಿಡಿಬೇಕು. ಆಗ ದೇವರು ನಮಗೆ ಜೀವೋದ್ಧಾರವನ್ನ ಕೊಡ್ತಾರೆ. ಸೊ ಈ 2 ವಚನದಲ್ಲಿ ನಮಗೆ ದೇವರು ಒಂದು ಅವಕಾಶ ಕೊಡ್ತಾರೆ. ಇನ್ನೂ ಸಮಯ ಮೀರಿಲ್ಲ, ಈಗಲಾದ್ರೂ ನೀವು ಪಶ್ಚಾತ್ತಾಪ ಪಟ್ಟಿ ನನಗೆ ಸದಾ ಕೃತಜ್ಞತೆ ಸಲ್ಲಿಸಿ ಎಲ್ಲ ದುರ್ಮಾರ್ಗಗಳನ್ನ ಬಿಟ್ಟು ನನ್ನ ಹಿಂದೆ ಬನ್ನಿ ಅಂತ ಒಂದು ಅವಕಾಶ ಕೊಡ್ತಾ ಇದ್ದಾರೆ. ಈ ಅವಕಾಶವನ್ನ ನಾವು ಉಪಯೋಗಿಸ್ಕೊಳ್ಳೋಣ. ಯಾಕಂದ್ರೆ ನಮ್ಗೆ ಜಡ್ಜ್ಮೆಂಟ್ ಮುಂದೆ ಇದೆ. ಯೇಸು ಸ್ವಾಮಿ ಬರುವರು. ಆ ದಿನಕ್ಕಾಗಿ ನಾವು ಸಿದ್ಧತೆ ಮಾಡ್ಕೊಂಡ್ರೆ ಈ 2 ವಚನಗಳನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳೋಣ ಅಂತ ನಾನು ಹೇಳ್ತೀನಿ. ನಾಳೆ ನನಗೆ ಇದು ರಿಕ್ಯಾಪ್ ಇರೋದ್ರಿಂದ ಇಲ್ಲಿಗೆ ನಿಲ್ಲಿಸ್ತೀನಿ. ಪ್ರೈಸ್ ದಿ ಲಾರ್ಡ್.